ಹೋರಾಟಕ್ಕೆ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಸೇರಿರ್ತಕ್ಕಂಥ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ರಾಷ್ಟ್ರದಲ್ಲಿ MS ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರಬೇಕು ಅಂತೇಳಿ ನಾಳೆಯಿಂದ ದೇಶಾದ್ಯಂತ ಹೋರಾಟದ ಉರುಪು ಹತ್ತಾ ಇದೆ. ರಾಜ್ಯದ ವಿಧಾನಸಭೆ ಒಳಗಡೆ ಕೇವಲ ಯಾವುದೋ ಒಂದು ಬುರುಡೆ ಇಟ್ಕೊಂಡು ಆ ಬುರುಡೆ ವಿಚಾರವನ್ನೇ ಚರ್ಚೆಯನ್ನು ಮಾಡಿ ರೈತರ ವಿಚಾರ ಒಂದು ನಿಮಿಷವನ್ನು ಚರ್ಚೆ ಆಗಲಿಲ್ಲ. ಭೂ ಸ್ವಾಧೀನ ಮಾಡ್ಕೊಳ್ಳೋದ್ರ ಬಗ್ಗೆ ಚರ್ಚೆ ಆಗಲಿಲ್ಲ. ರೈತರ ಸಾಲ ಮನ್ನಾದ ವಿಚಾರ ಚರ್ಚೆ ಆಗಲಿಲ್ಲ. ರೈತರಿಗೆ ರಸಗೊಬ್ಬರದ ಕೊರತೆ ಇರೋ ಬಗ್ಗೆ ಚರ್ಚೆ ಆಗಲಿಲ್ಲ. ಯಾವುದೋ ಒಂದು ಬುರುಡೆ ವಿಚಾರನ ಇಟ್ಕೊಂಡು ತಮ್ಮ ಮತವನ್ನು ಪಡೀಲಿಕ್ಕೋಸ್ಕರವಾಗಿ ವೈಯಕ್ತಿಕ ಲಾಭಕ್ಕಾಗಿ ಚರ್ಚೆಯನ್ನು ಮಾಡಿ ನಮ್ಮ ರೈತರ ತೆರಿಗೆ ಹಣವನ್ನೆಲ್ಲ ನಷ್ಟ ಮಾಡಿದ್ದಾರೆ. ಈಗಲಾರು ಹೇಳ್ತಾ ಇದ್ದೇವೆ, ಸರ್ಕಾರಕ್ಕೆ ಯಾವುದೇ ರೀತಿಯಾದಂಥ ಒತ್ತಡ ಇಲ್ಲದೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ MS ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡಲಿಕ್ಕೋಸ್ಕರವಾಗಿ, ವೈಜ್ಞಾನಿಕ ಬೆಂಬಲ ಬೆಲೆಗಳನ್ನು ಜಾರಿ ಮಾಡಲಿಕ್ಕೋಸ್ಕರವಾಗಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಖರೀದಿ ಕೇಂದ್ರಗಳ ತೆರಲಿಕ್ಕೋಸ್ಕರವಾಗಿ, ರೈತರ ಕಬ್ಬಿನ ಇಳುವರಿ ಏನಿದೆ ಅದನ್ನು 10.5% ಇರ್ತಕ್ಕಂಥದ್ದನ್ನೀಗ 9.5%ಗೆ ನಿಗದಿ ಮಾಡಲಿಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು, ಚುನಾಯಿತ ಪ್ರತಿನಿಧಿಗಳು ಯೋಚನೆಯನ್ನು ಮಾಡಿ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು. ಇವತ್ತು ಒಂದು ಕಡೆ ಕಬ್ಬು ಬೆಳೆಗಾರರಿಗೆ ಬರ ಹೇಳ್ತಾ ಇದ್ದಾರೆ. ಕಬ್ಬಿನ ಉತ್ಪಾದನೆಯಲ್ಲಿ ಇಳುವರಿಯನ್ನು 10.5%ಗೆ ಏರಿಕೆ ಮಾಡಿದ್ದಾರೆ. ಯಾವುದೇ ಅರಿಶಿನ, ರಾಗಿ, ಜೋಳ, ಭತ್ತ, ಬಾಳೆ, ತೆಂಗು ಈ ಪ್ರತಿಯೊಂದು ಬೆಳೆಗಳಿಗೂ ಕೂಡ ವೈಜ್ಞಾನಿಕ ಮಾನದಂಡದ ಬೆಲೆಯನ್ನು ನಿಗದಿ ಮಾಡಿ ಖರೀದಿ ಕೇಂದ್ರಗಳನ್ನು ವರ್ಷ ಪೂರ್ತಿ ತೆರೀತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು. ಪಾರ್ಲಿಮೆಂಟಲ್ಲಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ರೈತರ ಕೃಷಿಯ ಮಾರಕವಾದಂಥ 3 ಕಾಯ್ದೆಗಳನ್ನು ವಾಪಸ್ ತಗೋತೀವಿ ಅಂತ ಹೇಳಿ. 2 ವರ್ಷ ಆದರೂ ಕೂಡ ಇನ್ನೂ